ಹಲೋ ಫ್ರೆಂಡ್ಸ್, ವಿಸ್ಮಯ ಟ್ರಾವೆಲಿಂಗ್ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ವಿಸ್ಮಯ ಟ್ರಾವೆಲಿಂಗ್ ಗುರು. ರೆಸಾರ್ಟು ಫುಲ್ಲು ಫೇಮಸ್ ಆಗೋಗ್ಬಿಡ್ತು. ದೊಡ್ಡಬಳ್ಳಾಪುರ ಸುತ್ತಮುತ್ತ ರೆಸಾರ್ಟ್ ಪರಂಪರೆ ಶುರುವಾಗಿದ್ದೇನೆ ಗ್ರೀನ್ ವ್ಯಾಲಿ ರೆಸಾರ್ಟ್ ಶುರುವಾದಮೇಲೆ. ಇದೇ ಗ್ರೀನ್ ವ್ಯಾಲಿ ರೆಸಾರ್ಟ್ ಎಂಟ್ರೆನ್ಸ್. ನಮ್ಮ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ, ಈ ಉಜ್ಜಿನಿ ಹೊಸಳ್ಳಿ, ಗುಂಡುಮಗೆರೆ ಹೊಸಳ್ಳಿ, ಈ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲ ಮಡಿಕೇರಿ ಮತ್ತು ಚಿಕ್ಕಮಗಳೂರು ಆ ಥರನೇ ಫೀಲ್ ಕೊಡುತ್ತೆ ಟ್ರಾವೆಲಿಂಗು ಮತ್ತು ಆ ಲೊಕೇಶನ್ಗಳೆಲ್ಲ. ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಆ ರೈಡಿಂಗ್ ಮಜಾನೇ ಬೇರೆ. ನೀವು ಟೂ ವೀಲರ್ ಆದರೂ ಸರಿ, ಕಾರಲ್ಲಾದರೂ ಸರಿ ಹೋಗ್ತಾಯಿದ್ರೆ ಏನೋ ಒಂದು ಆಹ್ಲಾದಕರವಾದ ಪ್ರಯಾಣ ಅಂತೂ ನಿಮಗಂತೂ ಸಿಗುತ್ತೆ. ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದೆಲ್ಲ ಹುಲುಕಡಿ ಬೆಟ್ಟ, ಉಜ್ಜಿನಿ ಬೆಟ್ಟ ಎಲ್ಲ ಬೆಟ್ಟದ ಸಾಲುಗಳೇ. ಇದೇ ಹೊಸಳ್ಳಿ. ಆ ಬಲಗಡೆಗೆ ಹೋದರೆ ಹೊಸಳ್ಳಿ ಹಳ್ಳಿ ಸಿಗುತ್ತೆ. ಇದೇ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನ. ಇದು ಸುಮಾರು ಒಂದು 4-5 ವರ್ಷಗಳ ಹಿಂದೆ ನವೀಕರಣಗೊಂಡು ಈಗ ಇಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಮೊದಲು ಹಳೆ ದೇವಸ್ಥಾನನೇ ಇದ್ದಿದ್ದು. ಇಲ್ಲಿನ ಅರ್ಚಕರು ಹೇಳೋ ಪ್ರಕಾರ ಸುಮಾರು 800 ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಇದು. ಈ ದೇವಸ್ಥಾನ ಯಾವುದೇ ಮುಜರಾಯಿ ಇಲಾಖೆಗೆ ಸೇರಿಲ್ಲ. ಈ ದೇವಸ್ಥಾನದ ಅರ್ಚಕ ವಂಶದವರೇ ಇದನ್ನು ಅವತ್ತಿಂದ ಇವತ್ತಿನವರೆಗೂ ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳ್ಬೋದು ಅಂದರೆ, ಮದುವೆ ಆಗದಿದ್ದವರು ಮದುವೆ ಆಗಬೇಕು ಅಂತ ಹರಕೆ ಹೊತ್ತರೆ ಖಂಡಿತವಾಗಿ ಅವ್ರಿಗೆ ಮದುವೆ ಆಗಿ ಆಮೇಲೆ ಅವರು ಇಲ್ಲಿಗೆ ಬಂದು ಸ್ವಾಮಿಗೆ ಸೇವೆ ಸಲ್ಲಿಸಿ ಹರಕೆ ಪೂರೈಸಿ ಹೋಗಿರೋ
ನೋಡಿ, ಇದೇ ಸ್ವಾಮಿ ಉದ್ಭವ ಆಗಿರೋ ಜಾಗ. ಇದು ಕಂಬದಲ್ಲಿ ಆಂಜನೇಯ. ಇದು ಬಂಡೆ ಮೇಲೆ ಉಬ್ಬು ಶಿಲ್ಪ ಆಂಜನೇಯ ಸ್ವಾಮಿದು. ಇದೇ ಲಕ್ಷ್ಮೀ ನರಸಿಂಹಸ್ವಾಮಿಯ ಮುಖ್ಯ ದ್ವಾರ. ದೇವಸ್ಥಾನ ಬಾಗಿಲಾಕಿರೋದ್ರಿಂದ ಇಲ್ಲಿ ಮುಂದ್ಗಡೆ ಒಂದು ಸಣ್ಣ ಕಿಂಡಿ ಥರ ಓಪನ್ ಮಾಡಿದ್ದಾರೆ. ಇಲ್ಲಿಂದನೇ ನಾವು ಬೇಕು ಅಂದರೆ ಸ್ವಾಮಿನ ದರ್ಶನ ಮಾಡ್ಕೊಳ್ಬೋದು. ಒಳಗಡೆ ಪ್ರಾಂಗಣ, ಅದರ ಮುಂಭಾಗದಲ್ಲಿ ಕಾಣ್ತಾ ಇರೋದು ಗರ್ಭಗುಡಿ. ನಾನು ನಿಮಗೆ ಝೂಮ್ ಮಾಡ್ತಾ ಇದ್ದೀನಿ. ಈಗ ಸ್ವಾಮಿಯ ಉದ್ಭವ ರೂಪ ಇದೇನೆ. ಈ ಗುಟ್ಟೆ ಮೇಲ್ಗಡೆಯಿಂದ ಈ ದೃಶ್ಯ. ಇಲ್ಲಿಂದ ಮುಂದೆ ಪ್ರಯಾಣ ಸುಮಾರು ಒಂದು 22 ಕಿಲೋಮೀಟ್ರು. ಬಿಲ್ವಪತ್ರೆ ವನ ಅಥವಾ ತೋಪನಯ್ಯನ ದೇವಸ್ಥಾನ ಅಂತ ಈಗ ಹೋಗ್ತಾ ಇರೋ ಜಾಗ. ನೋಡಿ, ಇದೆ ಬಿಲ್ಪತ್ರೆ ವನ ಅಥವಾ ತೋಪನಯ್ಯನ ಸ್ವಾಮಿ ದೇವಸ್ಥಾನ ಅಂತ. ಏನು ಈ ದೇವಸ್ಥಾನದ ವಿಶೇಷ ಅಂತ ಅಂದರೆ, ಈ ಸುತ್ತಮುತ್ತಲೂ ಇರೋ ಮರಗಳೆಲ್ಲ ಬಿಲ್ಪತ್ರೆ ಮರಗಳೇ. ಆ ಬಿಲ್ಪತ್ರೆ ಪರಿಮಳ ಎಷ್ಟು ಸುಗಂಧಭರಿತವಾಗಿರುತ್ತೆ ಅಂತ ಅಂದರೆ, ನೀವು ಈ ಪ್ರದೇಶಕ್ಕೆ ಬಂದಾಗೆ ನಿಮಗೆ ಅದರ ಅನುಭವ ಆಗೋದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.